ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ಕಡಲೆ ಹಿಟ್ಟು ಇಲ್ಲದೆ ನೀವು 10 ನಿಮಿಷದಲ್ಲಿ ಗರಿಗರಿಯಾದ ಕೋಡ್ಬಳೆನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ತಯಾರಿಸುವಂತಹ ಒಂದು ಕೋಡ್ಬಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕೋಡ್ಬಳೆ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಸೊ ನೋಡ್ಬೋದು, ಒಂದು 1/4 ಕಪ್ ಆಗುವಷ್ಟು ಕೊಬ್ಬರಿನ ಈ ರೀತಿ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಉದ್ದುದ್ದವಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸೊ ಈ ಜಾರಿಗೆ ಇವಾಗ ಕಟ್ ಮಾಡಿರುವಂತಹ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಕೊಬ್ಬರಿ ಹಾಗೆ ಜೀರಿಗೆ ಮತ್ತು 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ನಾವು ಇವಾಗ ಇದನ್ನು ಪೌಡರ್ ಮಾಡ್ಕೊಂಬರೋಣ. ನೀರೇನು ಹಾಕ್ದಲೇ ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು. ಸೊ ಫ್ರೆಂಡ್ಸ್, ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಸುಮಾರು ಟೈಪಲ್ಲಿ ಕೋಡ್ಬಳೆ ಚಕ್ಲಿ ರೆಸಿಪಿನ ತಯಾರಿಸಿರ್ತೀರ. ಆದರೆ ಒಮ್ಮೆ ಕಡಲೆ ಹಿಟ್ಟು ಇಲ್ಲದೆ ಈ ರೀತಿ ರುಚಿಯಾಗಿರುವಂತಹ ಒಂದು 10 ನಿಮಿಷದಲ್ಲೇ ಗರಿಗರಿಯಾಗಿರುವಂತಹ ಕೋಡ್ಬಳೆನ ಒಂದ್ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. ಓಕೆ, ನೋಡಿ ಈ ಥರ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಪೌಡರ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಬರೋಣ. ಫಸ್ಟಿಗೆ ನಾವು ನೀರನ್ನು ಹಾಕಿದ್ರೆ ನುಣ್ಣಗಾಗೋದಿಲ್ಲ. ಸೊ ಹಾಗಾಗಿ ನಂತರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಈ ಬೌಲಿಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ರುಚಿಯಾಗಿ ಈ ಒಂದು ಕೋಡ್ಬಳೆನ ನೀವು ಖಂಡಿತವಾಗ್ಲೂ ತಯಾರಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನೀವು 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಫ್ರೆಂಡ್ಸ್. ನಂತರ ಒಂದು ಅರ್ಧ ಕಪ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ರವೆನ ಹಾಕ್ಕೊಳ್ತಾ ಇರೋದು. ಸ್ವಲ್ಪ ದಪ್ಪ ರವೆ ಇರುತ್ತಲ್ಲ ಆ ರವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ ಆಗುವಷ್ಟು ರವೆ, ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, ನಂತರ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ನಿಮಗೆ ಕಡಲೆ ಹಿಟ್ಟನ್ನು ನೀವು ಉಪಯೋಗಿಸ್ಬೋದು. ಬಟ್ ನಾನು ಈ ವಿಡಿಯೋದಲ್ಲಿ ಕಡಲೆ ಹಿಟ್ಟನ್ನು ಉಪಯೋಗಿಸ್ದಲೇ ನಾವು ಕೋಡ್ಬಳೆನ ತಯಾರಿಸುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಈಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರವಾಗಿರಲಿ ಅಂತ. ಸೊ ನೀವು ರುಬ್ಬೋದಕ್ಕೆ ಜಾಸ್ತಿ ಖಾರದ ಪುಡಿನ ಉಪಯೋಗಿಸಿದರೆ ಸೊ ಈಗ ಇಲ್ಲಿ ಖಾರದ ಪುಡಿನ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ನಂತರ ಜೀರಿಗೆ ಒಂದು 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರೋಂತಹ ಎಣ್ಣೆ. ಸೊ 1 ಟೇಬಲ್ ಸ್ಪೂನ್ ಆಗುವಷ್ಟು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ವಿಡಿಯೋದಲ್ಲಿ ಎಡಿಟಲ್ಲಿ ಸ್ಕಿಪ್ ಆಗಿದೆ ಅದು. ಓಕೆ, ಸೊ ನಂತರ ನೋಡಿ, ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ಕೊಬ್ಬರಿಯನ್ನು ರುಬ್ಬಿದ್ದೀನಿ. ರುಬ್ಬಿರುವಂತಹ ಮಿಶ್ರಣನ ಈಗ ಈ ಬೌಲಿಗೆ ಹಾಕ್ಕೊಳ್ಳೋಣ. ನಾವು ಕೊಬ್ಬರಿಯನ್ನು ರುಬ್ಬಬೇಕಾದ್ರೂ ಅಷ್ಟೇ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ಅದು ನುಣ್ಣಗಾಗೋದಿಲ್ಲ, ಮತ್ತು ಜಾಸ್ತಿ ತೆಳುವಾದರೆ ಹಿಟ್ಟು ಕಲಸೋದಕ್ಕೂ ಕೂಡ ನಮಗೆ ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಓಕೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಫಸ್ಟು ಹೀಗೆ ಕಲಿಸ್ಕೊಳ್ಳೋಣ. ನಂತರ ಹಿಟ್ಟಿಗೆ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಈಗ ಫಸ್ಟಿಗೆ ಮಸಾಲೆ ರುಬ್ಬಿದ್ದೀವಲ್ಲ, ಆ ರುಬ್ಬಿರೋವಂಥ ಮಸಾಲೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಾಗಾಗಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೋಡ್ಬೋದು ನೀವು. ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬೇಡಿ, ಏಕೆಂದರೆ ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ತೆಳ್ಳಗಿದ್ರೆ ಇದನ್ನು ರೆಸ್ಟಿಗೆ ಇಟ್ಟರೆ ಒಂದು 5 ರಿಂದ 10 ನಿಮಿಷ ನೀವು ರೆಸ್ಟಿಗೆ ಇಟ್ಟರೆ, ನೀವು ಬೇಕು ಅಂತ ಅಂದರೆ ಬಿಸಿನೀರನ್ನು ಕೂಡ ಉಪಯೋಗಿಸ್ಬೋದು. 10 ನಿಮಿಷದಲ್ಲಿ ತಯಾರಿಸೋದಾದರೆ ಬಿಸಿನೀರನ್ನು ಉಪಯೋಗಿಸಿ ನೀವು ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಬೋದು. ಈಗ ನೋಡಿ, ನಾನು ಸ್ವಲ್ಪ ತೆಳ್ಳಗೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ,
ಜಾಸ್ತಿ ಗಟ್ಟಿ ಬೇಡ. ನಾವು ಚಕ್ಲಿ ಮಾಡಬೇಕಾದ್ರೆ ಹೇಗೆ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕಷ್ಟೇ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ಈಗ ಕಲಸಿರೋಂತಹ ಹಿಟ್ಟು ರೆಡಿಯಾಗಿದೆ ನೋಡಿ. ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮಿಕ್ಸ್ ಮಾಡಿರೋಂತಹ ಒಂದು ಹಿಟ್ಟಿಗೆ ಒಂದು 10 ನಿಮಿಷ ನಾವು ರೆಸ್ಟಿಗೆ ಇದನ್ನು ಇಟ್ಬಿಡೋಣ. ಒಂದು ತಟ್ಟೆಯನ್ನು ಮುಚ್ಚಿ. ತುಂಬಾ ಈಸಿಯಾಗಿ, ಟೇಸ್ಟಿಯಾಗಿ, ರುಚಿಯಾಗಿ ಕಡಲೆ ಹಿಟ್ಟು ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ಕೋಡ್ಬಳೆನ ಖಂಡಿತ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಇನ್ಸ್ಟೆಂಟ್ ರಿಂಗ್ ಮುರುಕು ರೆಸಿಪಿ ಇದು. ಸೊ ಈಗ ನೋಡಿ 10 ನಿಮಿಷ ಆಗಿದೆ. ಕೈಗೆ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ನಂತರ ಈ ಥರ ಚಿಕ್ಕದಾಗಿ ಒಂದು ಹುಂಡೆನ ತಗೊಂಡು ನಾವು ರೋಲ್ ಮಾಡೋಣ. ಈ ರೀತಿಯಾಗಿ ಒಂದು ಮಣೆ ಮೇಲೆ ಈ ರೀತಿ ನಾವು ರೋಲ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಚಿಕ್ಕ ಚಿಕ್ಕ ಕೋಡ್ಬಳೆಯನ್ನು ಮಾಡುವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನೇ ನೀವು ದೊಡ್ಡದಾಗಿ ಕೋಡ್ಬಳೆ ಮಾಮೂಲಿ ಸೈಜಲ್ಲಿ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಚಿಕ್ಕ ಚಿಕ್ಕ ಕೋಡ್ಬಳೆನ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಸಣ್ಣ ಸಣ್ಣ ಕೋಡ್ಬಳೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ, ಹಾಗೆ ದೊಡ್ಡವ್ರಿಗೂ ಕೂಡ. ಸೊ ಹಾಗಾಗಿ ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ನೋಡಿ, ಈ ರೀತಿ ನಾವು ರೋಲ್ ಮಾಡಿದ ನಂತರ ಈಗ ಕಟ್ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನೋಡಿಕೊಂಡು ಕಟ್ ಚಿಕ್ಕದಾಗಿ ಮಾಡ್ತಿರೋದ್ರಿಂದ. ಈಗ ನೋಡಿ, ಈ ರೀತಿಯಾಗಿ ಮಾಡ್ಕೊಂಡ ನಂತರ ಇವಾಗ ಒಂದು ಕೋಡ್ಬಳೆನ, ಪುಟಾಣಿ ಕೋಡ್ಬಳೆನ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು. ಹೀಗೆ ಮಾಡ್ಕೊಳ್ಳೋದು. ಓಕೆ. ಸೊ ಈ ರೀತಿಯಾಗಿ ನಾನು ಕೋಡ್ಬಳೆಯನ್ನು ತಯಾರಿಸಿ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಸ್ವಲ್ಪ ಅಗಲವಾಗಿ ಕೋಡ್ಬಳೆನ ತಯಾರಿಸ್ಕೋಬೋದು. ನಾನು ಇಲ್ಲಿ ಚಿಕ್ಕ ಚಿಕ್ಕ ಕೋಡ್ಬಳೆನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ. ಈ ರೀತಿಯಾಗಿ ನಾನು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಕೋಡ್ಬಳೆನ ಇಟ್ಟಿದ್ದೀನಿ. ಸೊ ನೋಡ್ಬೋದು ನೀವು, ಇದಕ್ಕೆ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಲೇ ನಾನು ರುಚಿಯಾಗಿರುವಂತಹ ಮತ್ತು ಕೇವಲ 10 ನಿಮಿಷದಲ್ಲಿ ಆಗುವಂತಹ ಗರಿಗರಿಯಾದ ಕೋಡ್ಬಳೆ ಇದು. ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ನಾನು ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಮೀಡಿಯಮ್ ಆಗಿ ಎಣ್ಣೆ ಕಾಯಲಿ. ನಂತರ ಇವಾಗ ಈ ಒಂದು ಕೋಡ್ಬಳೆನ ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದೊಂದಾಗಿ ನಾನು ಈ ಒಂದು ಎಣ್ಣೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನಿಗೆ ಹಾಕಿ ನಾವು ಸ್ವಲ್ಪ ದೂರ ಹಾಕ್ಕೊಳ್ಳೋಣ. ಹತ್ತಿರ ಹಾಕೋದ್ರಿಂದ ಅಂಟ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೂರ ಹಾಕ್ಕೊಂಡು ನಾನು ಈ ಒಂದು ಕೋಡ್ಬಳೆನ ಎರಡು ಸೈಡು ನಾವು ಬೇಯಿಸ್ಕೋಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ನಾವು ರೆಸ್ಟಿಗೆ ಇಟ್ಟಿದ್ದೀವಿ. ಹಾಗೆ ನಂತರ ಇದನ್ನು ಬೇಯಿಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ತಾಳ್ಮೆನ ತಗೋಬೇಕಾಗುತ್ತೆ. ಏಕೆ ಅಂತಂದರೆ ಸ್ವಲ್ಪ ನಾವು ಕೋಡ್ಬಳೆ ಅಂದರೆ ದಪ್ಪದಾಗಿ ಮಾಡಿರ್ತೀವಲ್ವ. ಸೊ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಅಂದರೆ 2ರಿಂದ 3 ನಿಮಿಷ ತಗೊಳುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕು. ಈ ರೀತಿ ಕಲರ್ ಚೇಂಜ್ ಆಗಬೇಕು ನಮಗೆ. ನೋಡಿ, ಕೋಡ್ಬಳೆ ಈ ರೀತಿ ಕಲರ್ ಚೇಂಜ್ ಆದಾಗ ಕರೆಕ್ಟಾಗಿ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಈಗ ನಾವು ಕರೆಕ್ಟಾಗಿ ಆಗಿರುವಂತಹ ಕೋಡ್ಬಳೆನ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀವಿ. ಸೊ ರುಚಿಯಾಗಿರುವಂತಹ ಇನ್ಸ್ಟೆಂಟ್ ರಿಂಗ್ ಮುರುಕು ರೆಸಿಪಿ, ಕೋಡ್ಬಳೆ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್.